ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಯಾಣದ ವೇಳೆ ಯಾವ ಉಪಹಾರ ತಿಂಡಿ ಉತ್ತಮ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಯಾಣದ ಸಮಯದಲ್ಲಿ ಹೊಟ್ಟೆಗೆ ಹಗುರವಾಗಿರುವ, ಸುಲಭವಾಗಿ ಜೀರ್ಣವಾಗುವ ಮತ್ತು ದೇಹಕ್ಕೆ ಶಕ್ತಿ ನೀಡುವ ಉಪಹಾರವನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ಕೆಲವು ಉಪಹಾರಗಳು ಪ್ರಯಾಣವನ್ನು ಆರಾಮದಾಯಕವಾಗಿರಿಸಿದರೆ ಕೆಲವು ಹೊಟ್ಟೆಯ ತೊಂದರೆ ಮತ್ತು ಆಯಾಸವನ್ನು ಉಂಟು ಮಾಡಬಹುದು. ಪ್ರಯಾಣದ ವೇಳೆ ಉತ್ತಮ ಉಪಹಾರಗಳು. ಇಡ್ಲಿ ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಉಪಹಾರವಾಗಿದೆ. ಕಡಿಮೆ ಎಣ್ಣೆ ಬಳಸೋದ್ರಿಂದ ಪ್ರಯಾಣದ ವೇಳೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಅವಲಕ್ಕಿ ದೇಹಕ್ಕೆ ತ್ವರಿತ ಶಕ್ತಿ ನೀಡುವುದರ ಜೊತೆಗೆ ಹೊಟ್ಟೆಯನ್ನು ಭಾರವಾಗಿಸುವುದಿಲ್ಲ. ಆದ್ದರಿಂದ ಪ್ರಯಾಣಿಕರಿಗೆ ಇದು ಉತ್ತಮ ಉಪಹಾರ. ರವೆ ಉಪ್ಮಾ ಪೌಷ್ಟಿಕವಾಗಿದ್ದು ಹೆಚ್ಚು ಹೊತ್ತು ಹಸಿವಾಗದಂತೆ ನೋಡಿಕೊಳ್ಳುತ್ತೆ. ಚಪಾತಿ ಮತ್ತು ಒಣಪಲ್ಯ. ದೀರ್ಘ ಪ್ರಯಾಣಕ್ಕೆ ಚಪಾತಿ ಉತ್ತಮ. ಇದು ಸುಲಭವಾಗಿ ಹಾಳಾಗುವುದಿಲ್ಲ ಮತ್ತು ಹೊಟ್ಟೆ ತುಂಬಿರುವ ಅನುಭವವನ್ನು ನೀಡುತ್ತೆ. ಪಲಾವ್ ಅಥವಾ ವೆಜಿಟೇಬಲ್ ರೈಸ್. ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಪಲಾವ್ ದೇಹಕ್ಕೆ ಶಕ್ತಿ ನೀಡುವ ಉತ್ತಮ ಉಪಹಾರವಾಗಿದೆ. ಇನ್ನು ಯಾವ ಉಪಹಾರಗಳನ್ನು ತಪ್ಪಿಸಬೇಕು ಅಂದರೆ ಹೆಚ್ಚು ಎಣ್ಣೆಯ ಪೂರಿ ಮತ್ತು ಬಜ್ಜಿ, ಅತಿಯಾದ ಖಾರದ ಆಹಾರ, ಹೆಚ್ಚು ಸಿಹಿಯಾದ ಪದಾರ್ಥಗಳು, ಸ್ವಚ್ಛತೆ ಇಲ್ಲದೆ ಇರುವ ರಸ್ತೆ ಬದಿಯ ಆಹಾರ. ಸಂಪ್ರದಾಯದ ದೃಷ್ಟಿಯಿಂದ ನಮ್ಮ ಹಿರಿಯರು ಪ್ರಯಾಣಕ್ಕೆ ಹೊರಡುವ ಮುನ್ನ ಇಡ್ಲಿ, ಅವಲಕ್ಕಿ ಅಥವಾ ಚಪಾತಿಯಂತಹ ಹಗುರವಾದ ಆಹಾರವನ್ನು ಸೇವಿಸ್ತಿದ್ರು. ಇಂತಹ ಉಪಹಾರಗಳು ದೇಹಕ್ಕೆ ಶಕ್ತಿ ನೀಡೋದರ ಜೊತೆಗೆ ಪ್ರಯಾಣದ ವೇಳೆ ಉಂಟಾಗುವ ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತವೆ ಎಂದು ನಂಬಲಾಗಿತ್ತು. ಪ್ರಯಾಣದ ವೇಳೆ ಇಡ್ಲಿ, ಅವಲಕ್ಕಿ, ಉಪ್ಮಾ ಮತ್ತು ಚಪಾತಿ ಮುಂತಾದ ಹಗುರವಾದ ಉಪಹಾರಗಳು ಅತ್ಯುತ್ತಮ ಕೂಡ. ಇವು ಸುಲಭವಾಗಿ ಜೀರ್ಣವಾಗಿ ದೇಹಕ್ಕೆ ಅಗತ್ಯವಾದ ಶಕ್ತಿ ನೀಡುತ್ತವೆ. ಆದ್ದರಿಂದ ಸುಖಕರ ಮತ್ತು ಆರೋಗ್ಯಕರ ಪ್ರಯಾಣಕ್ಕಾಗಿ ಸರಿಯಾದ ಉಪಹಾರವನ್ನು ಆಯ್ಕೆ ಮಾಡೋದು ಅಗತ್ಯ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.